ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಸದಾಶಿವಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರುಪರಂಪರಾಂ. ಶ್ರುತಿಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದ ಶಂಕರಂ ಲೋಕಶಂಕರಂ. ಭಾರತೀ ಕರುಣಾಪಾತ್ರಂ ಭಾರತೀ ಪದಭೂಷಣಂ ಭಾರತೀ ಪದಮಾರೂಢಂ ಭಾರತೀ ತೀರ್ಥಮಾಶ್ರಯೇ. ವಿದ್ಯಾವಿನಯ ಸಂಪನ್ನಂ ವೀತರಾಗಂ ವಿವೇಕಿನಂ ವಂದೇ ವೇದಾಂತ ತತ್ವಜ್ಞಂ ವಿದುಶೇಖರ ಭಾರತಿಂ ಸದ್ಗುರು ಚರಣಾರವಿಂದಾಭ್ಯಾಂ ನಮಃ. ಶ್ರೀರಾಮಚಂದ್ರ ಪರಬ್ರಹ್ಮಣೇ ನಮಃ. ರಾಮಭಕ್ತ ಹನುಮದೇ ನಮಃ. ಲಂಕಾ ಸಮಸ್ತಾಂ ಸಂದೀಪ್ಯ ಲಾಂಗೂಲಾಗ್ನಿಂ ಮಹಾಬಲಃ ನಿರ್ವಪಾಯಾಮಾಸ ತದಾ ಸಮುದ್ರೇ ಹರಿಸತ್ತಮ. ನಿನ್ನೆಯವರೆಗೆ ಲಂಕೆಯನ್ನ ಹನುಮಂತರು ಬೆಂಕಿ ಇಟ್ಟರು ಲಂಕೆಗೆ ಅಂತ. ಲಂಕೆಗೆ ಸಂಪೂರ್ಣವಾಗಿ ಬೆಂಕಿ ಇಟ್ಟು ಲಂಕೆ ಬೆಂಕಿಯಿಂದ ಹುರಿದ ನಂತರ ತಮ್ಮ ಬಾಲವನ್ನು ಸಮುದ್ರದಲ್ಲಿ ಅದ್ದಿ ಅದನ್ನು ಆರಿಸಿಕೊಂಡ್ರು, ಬಾಲದ ಬೆಂಕಿಯನ್ನು. ಇದೆಲ್ಲ ಆಗ್ತಾ ಇದ್ದಂಗೆ ಹನುಮಂತನಿಗೆ ಸೀತಾದೇವಿಯ ಚಿಂತೆ ಬಂದ್ಬಿಡ್ತು. ಯಾಕೆ ಅಂತಂದರೆ ಸೀತಾದೇವಿಯು ಸಹ ಲಂಕೆಯಲ್ಲೇ ಇದ್ದಾಳೆ, ಅಶೋಕವನಕ್ಕೂ ಬೆಂಕಿ ಬಿದ್ದಿದೆ. ಆದರೆ ಸೀತಾದೇವಿಯ ಪರಿಸ್ಥಿತಿ ಏನಾಗಿರ್ಬೋದು ಅಂತ ಒಂದು ಚಿಂತನೆ ಬಂದು, ಇಲ್ಲ ಅವಳೇ ಅಗ್ನಿ, ಅವಳಿಗೆ ಅಗ್ನಿಯಿಂದ ಯಾವ ಭಯ ಬರುತ್ತೆ? ಅವಳು ಮಹಾತಾಯಿ ಜಗನ್ಮಾತೆ, ಅವಳನ್ನು ಸುಡುವುಕ್ಕೆ ಅಗ್ನಿಗೆ ಯಾವುದಾದ್ರೂ ಶಕ್ತಿ ಇದೆಯಾ? ಇದೆಲ್ಲವನ್ನು ಆಲೋಚನೆ ಮಾಡ್ತಾ ಮಾಡ್ತಾ ನಾನು ಹೋಗಿ ಆ ತಾಯಿಯನ್ನು ಮಾತಾಡಿಸಿ ಆಕೆಗೆ ನಾನು ಹೇಳಿಬಿಟ್ಟು ನಾನು ಇಲ್ಲಿಂದ ಹೊರಡಬೇಕು ಅಂಥೇಳಿ ಚಿಂತನೆ ಮಾಡಿ ಅವರು ಸಹ ಪ್ರಮದಾವನಕ್ಕೆ ಹೋಗ್ತಾರೆ. ಪ್ರಮದಾವನದಲ್ಲಿ ಆಕೆ ಮಂಗಳ ಸ್ವರೂಪಿಣಿ, ಸರ್ವಾಂಗ ಸುಂದರಿ ಸೀತಾದೇವಿ ದಿವ್ಯ ತೇಜಸ್ಸಲ್ಲಿದ್ದಾಳೆ. ಅವಳನ್ನು ಅಗ್ನಿ ಸುಡೋಕ್ಕಾಗಲ್ಲ ಅಂತ ಒಂದು ವಿಶೇಷವಾಗಿ ಕೆಲವೆಲ್ಲ ಹೆಂಗಿದೆ ಅಂದರೆ, ಈ ಒಂದು ಸುಂದರಕಾಂಡದಲ್ಲಿ ಒಂದೊಂದು ಶ್ಲೋಕವು ನಾನು 2-3 ಸರ್ತಿ ಹೇಳಿದೆ. ಅಮೃತ ತುಲ್ಯವಾದ ಶ್ಲೋಕಗಳು, ನಮಗೂ ಅನ್ವಯವಾಗುವಂಥದ್ದು. ನಾವು ಸತ್ಯ ಧರ್ಮ ನಿಷ್ಠೆಯಿಂದ ಇದ್ದರೆ, ನಾವು ನಮ್ಮ ಸಿದ್ಧಾಂತಕ್ಕೆ ಬದ್ಧರಾಗಿದ್ದರೆ, ನಾವು ಧರ್ಮಾನುಕರಣೆ ಮಾಡ್ತಾ ಇದ್ದರೆ ನಮಗೂ ಸಹ ಯಾವುದೇ ರೀತಿಯಾದಂತಹ ಅಗ್ನಿಗಳು ಸುಡೋದಿಲ್ಲ. ಹಂಗಂತೇಳಿ ಅಗ್ನಿ ಅಂತಂದರೆ ಬೆಂಕಿಯೇ ಅಲ್ಲ, ಕ್ರೋಧಾಗ್ನಿ ಅಂತೀವಿ ಎಷ್ಟೊಂದು ಸರ್ತಿ ನಾವು. ಕ್ರೋಧಾಗ್ನಿ ಅಂತಂದರೆ ಯಾರ್ದೋ ಕೋಪಕ್ಕಾಗಿ ನಮ್ಮ ಮೇಲೆ ಬರುವಂಥದ್ದು, ಯಾವುದೋ ಅಪರಾಧಗಳ ನಮ್ಮ ಮೇಲೆ ಬರುವಂಥದ್ದು, ನಿರಪರಾಧಿಯಾದ್ರೂ ಅಪಾದನೆಗಳ ನಮ್ಮ ಮೇಲೆ ಬರೋದು. ಇವೆಲ್ಲವೂ ಹೇಗೆ ಅಂತಂದರೆ ಧರ್ಮದಿಂದ ಅನುಸರಿಸ್ತಾ ಇದ್ರೆ ಅವೆಲ್ಲ ಕ್ಷಣಿಕವಾಗಿ ಹೋಗುತ್ತೆ ಅಂತ ನಾವು ಸುಂದರಕಾಂಡದಲ್ಲಿ ಅದನ್ನು ಅಂದ್ಕೊಳ್ತೀವಿ. ತಪಸ ಸತ್ಯವಾಕ್ಯೇನ ಅನನ್ಯ ತ್ವಾಚ್ಯ ಬರ್ತರಿ ಅಪಿಸ ನಿರ್ದರ್ಹೇದಗ್ನಿ ನಾತಾಮಗ್ನಿ ಪ್ರದಕ್ಷತಿ ಅಂತ. ತಪಸ್ಸಿನಿಂದಲೂ ನಿಷ್ಠೆಯಿಂದಲೂ ಪತಿಯ ವಿಷಯದಲ್ಲಿ ಅನನ್ಯವಾದಂತಹ ಭಾವವಿರುವಂತಹ ಆ ತಾಯಿಗೆ ಯಾವುದೇ ರೀತಿಯಾದಂತಹ ಒಂದು ಇದು ಬರೋದಿಲ್ಲ, ಕಷ್ಟ ಬರೋದಿಲ್ಲ ಈ ರೀತಿ ಅಗ್ನಿಯಿಂದ ಅಂತ. ಸೀತಾದೇವಿಯ ಧರ್ಮ ತತ್ಪರತೆಯನ್ನು ಹನುಮಂತರು ಯೋಚಿಸಿ ಈ ರೀತಿಯಾಗಿ ಹೇಳ್ತಾರೆ. ಹೌದು, ಧರ್ಮ ತತ್ಪರೆಯಾಗಿದ್ದಾಳೆ ಅವಳಿಗೆ ಅಗ್ನಿಯಿಂದ ಭಯವೇ ಇಲ್ಲ ಅಂತ ಹೇಳಿ ಆ ರಾಕ್ಷಸ ಸ್ತ್ರೀಯರೆಲ್ಲರೂ ಎಷ್ಟೆಲ್ಲೋ ಕೋಲಾಹಲದಿಂದ ಆ ಕಡೆ ಈ ಕಡೆ ಓಡಾಡ್ತಾ ಇದ್ರು. ತಾಯಿ ಮಾತ್ರ ಪ್ರಸನ್ನಳಾಗಿ ಹಾಗೇ ಇದ್ದಳು. ಯಜ್ಞೇಶ್ವರಿಂದ ರಾಜಪುತ್ರಿಯಾದ ಸೀತೆಗೆ ಯಾವುದೂ ತೊಂದರೆ ಆಗಲಿಲ್ಲ ಅಂತ ಕನ್ಫರ್ಮ್ ಮಾಡಿಕೊಂಡು ಆ ತಾಯಿಗೆ ಹೇಳಿ ಹೊರಡೋಣ ಅಂತ ಹೇಳಿ ಹೋಗ್ತಾರೆ. ತಾಯಿ, ಈ ರೀತಿ ಲಂಕೆಯನ್ನು ನನ್ನ ಕೈಲಾದಷ್ಟು ಸುಟ್ಟು ಹೊರಡ್ತಾ ಇದ್ದೀನಿ, ನಾವು ಆದಷ್ಟು ತ್ವರಿತವಾಗಿ ಬರ್ತೀವಿ, ಬಂದು ಭಲ್ಲೂಕ ಕಪಿ ಸೈನ್ಯಗಳು ಅಂತ, ಆದರೆ ಕರಡಿ ಕಪಿಗಳು ಇರುವಂತಹ ಒಂದು ಮಹಾಸೇನೆಯನ್ನು ಕರ್ಕೊಂಡು ಶ್ರೀರಾಮನಿಗೆ ನಿನ್ನ ಸಂದೇಶವನ್ನು ಕೊಟ್ಟು ನಾವು ಅಲ್ಲಿಂದ ಬೇಗ ಅತಿ ತ್ವರಿತವಾಗಿ ಬಂದು ಈ ಲಂಕೆಯನ್ನು ನಾವು ಧೂಳಿಪಟವನ್ನು ಮಾಡಿ ಇಲ್ಲಿರುವಂತಹ ಅಧರ್ಮೀಯರನ್ನೆಲ್ಲ ಸದೆಬಡಿದು ನಿನ್ನನ್ನು ವಾಪಸ್ ರಾಮಸಹಿತವಾಗಿ ನಾವು ಅಯೋಧ್ಯೆಗೆ ಹೋಗ್ತೀವಿ ಅಂತ ಹೇಳಿ ಅಲ್ಲಿಂದ ಹೊರಟು ನಿಂತ್ಕೊಂಡು ಅಲ್ಲಿ ತ್ರಿಕೂಟದ ಪರ್ವತದ ಮುಂದೆ ಇರುವಂತಹ ಇನ್ನೊಂದು ದೊಡ್ಡದಾದಂಥ ಒಂದು ಪರ್ವತದ ಮೇಲೆ ಬಿದ್ದು ನಿಂತು ಅಲ್ಲಿಂದ ಬಲವಾಗಿ ತನ್ನ ಕಾಲಗಳನ್ನು ಪದಾಗ್ರತೆಯನ್ನು ಮಾಡಿ ಅಲ್ಲಿಂದ ಆಕಾಶದ ಕಡೆಗೆ ನೆಗಿತಾರೆ. ಆ ಪರ್ವತ ಪೂರ್ತಿ
ಅತಳ ವಿತಳ ಸುತ್ತಳ ತಲಾತಲ ರಸಾತಳ ಅಂತಾರೆ. ಆ ರಸಾತಳಕ್ಕೆ ಹೊರಟೋಯ್ತು ಅಂತ ವರ್ಣನೆ ಮಾಡ್ತಾರೆ ವಾಲ್ಮೀಕಿ ಮಹರ್ಷಿಗಳು. ಅಂದ್ರೆ ಆ ಪರ್ವತಕ್ಕೆ ಆ ಪಾದಾಘಾತವನ್ನು ತಡ್ಕೊಳ್ಳಿಕ್ಕೆ ಆಗಲ್ಲ. ಆ ಪರ್ವತದೊಳಗಿರುವಂತಹ ಮರಗಳೆಲ್ಲ ಅಜ್ಜಿಬಜ್ಜಿ ಆಗ್ಬಿಟ್ಟು, ಬಂಡೆ ಕಲ್ಲುಗಳೆಲ್ಲ ನುಚ್ಚುನೂರಾಗ್ಬಿಡ್ತು. ಅಲ್ಲಿ ಒಳಗಡೆ ಇದ್ದಂತ ಪ್ರಾಣಿಗಳು ಪಕ್ಷಿಗಳು ಎಲ್ಲವೂ ಸಹ ಧ್ವಂಸ ಆಗೋಯ್ತು ಅನ್ನೋ ಮಟ್ಟಕ್ಕೆ ಹೇಳ್ತಾರೆ. ಆ ಪಾದಾಕ್ರಾಂತನದಿಂದ ಆ ಪರ್ವತದ ಪ್ರದೇಶ ಒಂದು ಭೂಪ್ರದೇಶವಾಗಿ ನಿರ್ಮಾಣವಾಯಿತು. ಅಲ್ಲಿಂದ ಹಾರದಂತ ಹನುಮಂತರು ಮತ್ತೆ ಆಕಾಶದಲ್ಲಿ ಲೀಲಾಜಾಲವಾಗಿ ಹಾರ್ತಾ 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 ವಾಪಸ್ ಬರ್ತಾರೆ. ಅವರು ಬರ್ತಾ ಇದ್ದಂಗೆ ಮೈನಾಕ ಪರ್ವತ ನನಗೆ ಇಲ್ಲಿಗೆ ಸರಿಯಾಗಿ ಬಂದಿತ್ತು ಅಂತೇಳಿ ಮತ್ತೊಂದು ಸರ್ತಿ ಮೈನಾಕ ಪರ್ವತವನ್ನ ನೆನೆಸಿ ಅವರನ್ನ ಒಂದು ಸರಿ ಸ್ಪರ್ಶ ಮಾಡಿ ಅಲ್ಲಿಂದ ಮುಂದಕ್ಕೆ ಬರ್ತಾರೆ. ಎಲ್ಲಿಯವರೆಗೂ ಅಂತಂದ್ರೆ ಅವರ ಹಾರಾಟದ ವಿವಿಧ ರೀತಿಯನ್ನೆಲ್ಲ ಹೇಳ್ತಾ ಹೋಗ್ತಾರೆ. ಹನುಮತ ಕೀರ್ತಿಯುತ ಯಶಸ್ವಿನ ತದಾಂಗದೇನ್ ದೇನಾಂಗಬದ್ಧ ಬಾಹುನ ಮುದಾ ತಪಸ್ಯಾ ಭಾಸಿತ ತನ್ಮುತ ಮಹಾನ್ ಮಹೀಧರಾಗ್ರಜ್ವಲಿತಂ ಶ್ರೇಯಾಭವತ. ಬುದ್ಧಿಶಾಲಿ ಕೀರ್ತಿವಂತನು ಹನುಮಂತ. ಅವನ ಆ ಶಿಖರದ ಮಹೇಂದ್ರ ಪರ್ವತ ಶಿಖರಕ್ಕೆ ವಾಪಸ್ ಬಂದು ಇಳಿದ ಅನ್ನುವ ಮಟ್ಟಿಗಿದೆ. ಆಗ ಎಲ್ಲರೂ ಈ ಕಡೆಯಿಂದ ನೋಡ್ತಾ ಇದ್ದಾರೆ. ಹನುಮಂತ ಬರ್ತಾ ಇರೋದು ನೋಡ್ತಾ ಇದ್ದಾಗಲೇ ಇವರೆಲ್ಲ ಹುಚ್ಚೆದ್ರು ಅನ್ನೋ ಪದವೇ ಸೇರಿಸ್ಬೇಕು. ಇದಕ್ಕೆ ಹುಚ್ಚೆದ್ ಬಿಟ್ರು. ಹನುಮಂತ ಬಂದ್ಬಿಟ್ಟ ಅಂತೇಳಿ ಈ ಕೋತಿ ಚೇಷ್ಟೆ ಅಂತೀವಿ. ಬಾಲವನ್ನ ನೇರವಾಗಿ ಮಾಡ್ಕೊಂಡು ಭೂಮಿಗೆ ಬಡಿಯೋದು, ಬಾಲವನ್ನ ಹಿಡ್ಕೊಂಡು ಒಬ್ಬರು ಬಾಲ ಹಿಡ್ಕೊಂಡು ಇನ್ನೊಬ್ಬರು ಜಗ್ಗೋದು, ಈ ರೀತಿಯ ಎಲ್ಲ ವಿವಿಧ ಚೇಷ್ಟೆಗಳನ್ನು ಮಾಡ್ತಾ ಖುಷಿಯಲ್ಲಿ ನೆಗೆದಾಡ್ತಾರೆ. ಈ ಬಂಡೆಯಿಂದ ಆ ಬಂಡೆಗೆ, ಆ ಬಂಡೆಯಿಂದ ಈ ಬಂಡೆಗೆ ಎಲ್ಲ ನೆಗೆದಾಡ್ತಾ ಕೋತಿಗಳೆಲ್ಲವೂ ಬರ್ತಾ ಇರೋ ಹಾಗೆ ಇವರಿಗೆ ಒಂದು ಅನುಮಾನ ಬರುತ್ತೆ. ಏನು ಸೀತೆಯನ್ನು ನೋಡ್ಬಂದ ಇಲ್ವಾ, ಏನು ಗೊತ್ತಾಗ್ತಾ ಇಲ್ವಲ್ಲ. ಅಂದ್ರೆ ಹನುಮಂತ ಬರ್ತಾ ಇರೋ ವೇಗ ನೋಡಿದ್ರೆ ಅವ್ನು ಸೀತೆಯನ್ನು ನೋಡಿರ್ತಾನೆ ಅಂತ ಕೆಲವರು ಅಂದ್ಕೊಳ್ತಾರೆ. ಅವ್ನು ಸೀದಾ ಬರ್ತಾ ಮಹೇಂದ್ರ ಗಿರಿಯಿಂದ ಇಳಿದು ಎಲ್ಲ ನಿಂತಿರೋರಿಗೆ ಹೇಳ್ತಾಳೆ. ಅಕಸ್ಮಾತ್ ಮೊದಲು ಸೀತೆ ಅಂತಂದ್ರೆ ಕಾಣಿಸ್ಲಿಲ್ಲ ಅಂತ ಹೇಳ್ಬೋದು ಎರಡನೇ ಪದ, ಅಥವಾ ಸೀತೆ ಅಂತಂದ್ರೆ ಅವಳಿಲ್ಲ ಅಂತ ಹೇಳ್ಬೋದು. ಇಲ್ಲ ಅಂತ ಹೇಳಿದ್ರೆ ಮೊದಲು ಹೇಳ್ತಾರೆ ನೋಡ್ದೆ ದೃಷ್ಟ್ವಾ ಸೀತೆಯನ್ನ ನಾನು ನೋಡ್ದೆ ಅಂತ ಹೇಳೋಷ್ಟೊತ್ತಿಗೆ ಮತ್ತಷ್ಟು ಖುಷಿಯಾಗಿ ಎಲ್ಲ ವಾನರರು ಜಾಂಬವಂತನಾದಿಯಾಗಿ ಅಂಗದನಾದಿಯಾಗಿ ಎಲ್ಲರೂ ತುಂಬಾ ಖುಷಿ ಪಡ್ತಾರೆ. ಅಲ್ಲಿಂದ ಮುಂದುವರೆದು ಆ ಜಾಂಬವಂತನ ಬಳಿಯಲ್ಲಿ ಬಂದು ಕೂತ್ಕೊಂಡು, ಅಂಗದ ಮತ್ತು ಜಾಂಬವಂತನ ಬಳಿ ಕೂತ್ಕೊಂಡು ಅವ್ರು ಮತ್ತೊಂದು ಬಾರಿ ತಾವು ಮಹೇಂದ್ರ ಪರ್ವತದಿಂದ ಹಾರಿದ ನಂತರ ಮತ್ತೆ ಯಾವ ಅಡ್ಡಿ ಆತಂಕಗಳು ಬಂತು ಅಂದ್ರೆ ಮೈನಾಕ ಪರ್ವತ, ಸುರಸೆ, ಅದಾದ ನಂತರ ಲಂಕಿಣಿ, ಇವೆಲ್ಲ ಯಾರ್ಯಾರು ಎಲ್ಲೆಲ್ಲಿ ಬಂತೋ, ಸಿಂಹಿಣಿ, ಲಂಕಿಣಿ ಎಲ್ಲರನ್ನು ಅವರು ಹೇಗೆ ವಧಿಸಿದ್ರು, ಮತ್ತೆ ಲಂಕೆ ಒಳಗಡೆ ಯಾವ ರೀತಿ ಹೋದ್ರು, ಲಂಕೆ ಒಳಗೆ ಹೋಗಿ ಸೀತೆಯನ್ನ ಯಾವ ರೀತಿ ಹುಡುಕಿದ್ರು, ಸೀತೆಯನ್ನ ಹೇಗೆ ದರ್ಶನ ಮಾಡಿದ್ರು, ಇವೆಲ್ಲವನ್ನು ರಾವಣ ಬಂದು ಏನೆಲ್ಲ ಮಾತಾಡ್ತಿದ್ದ, ಇವೆಲ್ಲವನ್ನು ಅಲ್ಲಿ ಹೇಳೋ ಅಷ್ಟೊತ್ತಿಗೆ ಅಲ್ಲಿರುವವರೆಲ್ಲ ನಿರ್ಧಾರ ಮಾಡ್ತಾರೆ, ನಾವು ಈ ವಿಚಾರವನ್ನು ಸೀತೆ ಕಂಡಿದ್ದಂತೂ ನಿಜ ಆಗಿದೆ, ಸೀತೆ ಅಲ್ಲಿದ್ದಾಳೆ ಅಂತ ನಮ್ಗೆ ಕನ್ಫರ್ಮ್ ಆಗಿದೆ, ನಾವೊಂದು ಕೆಲಸ ಮಾಡೋಣ, ನಾವೇ ಹೋಗಿ ಲಂಕೆಯನ್ನ ಬಡಿದು ರಾವಣನನ್ನು ಕೊಂದು ಸೀತಾಮಾತೆಯನ್ನು ತಗೊಂಡು ಬಂದೇ ರಾಮದೇವರಿಗೆ ಒಪ್ಪಿಸ್ಬಿಡೋಣ ಅನ್ನುವ ಮಟ್ಟಿಗೆ ಅಂಗದನಾದಿಯಾಗಿ ಎಲ್ಲರೂ ನಿರ್ಧಾರ ಮಾಡಿಬಿಡ್ತಾರೆ. ನಿರ್ಧಾರ ಮಾಡಿದ್ರೆ ಆಗ ಜಾಂಬುವಂತ ವಯೋವೃದ್ಧ ಅನುಭವಿಗಳ ಮಾತು ಕೇಳಬೇಕು ಅನ್ನೋದಕ್ಕೆ ಅವ್ರು ಹೇಳ್ತಾರೆ, ನೋಡು ಇಲ್ಲಿ ರಾಮಚಂದ್ರ ಒಂದು ಪ್ರತಿಜ್ಞೆ ಮಾಡಿದ್ದಾನೆ, ನನ್ನ ಹೆಂಡತಿಯನ್ನು ಹೊತ್ತೊಯ್ದವನನ್ನ ನಾನು ಅಂತ್ಯ ಮಾಡಿ ಅವನನ್ನ ಹತ್ಯೆ ಮಾಡಿ ಅಥವಾ ಅವನನ್ನ ಮುಗಿಸಿ ನಾನು ಸೀತೆಯನ್ನು ಕರ್ಕೊಂಬರ್ತೀನಿ ಅಂತ ಒಂದು ಬಲವಾದಂತ ಒಂದು ಇದು ಮಾಡಿದ್ದಾರೆ. ಆ ಒಂದು ಇದಕ್ಕೆ ನಾವು ಅಡ್ಡಿ ಆಗ್ಬಾರ್ದು, ನಾವ್ಯಾರೂ ಆ ರೀತಿಯಾದ ನಿರ್ಧಾರ ಮಾಡಬಾರ್ದು, ನಾವು ಈ ವಿಚಾರವನ್ನ ಸೀದಾ ತಗೊಂಡೋಗಿ ನಮ್ಮ ಸುಗ್ರೀವನ ಜೊತೆಯಲ್ಲಿರುವಂತ ಶ್ರೀರಾಮಚಂದ್ರನಿಗೆ ಹೇಳೋಣ, ಆಮೇಲೆ ಅವರು ಎಲ್ಲ ರೀತಿಯಾದಂಥ ನಿರ್ಧಾರಗಳನ್ನ ತಗೊಳ್ತಾರೆ ಅಂತ ಹೇಳಿ ಜಾಂಬವಂತನ ಹೇಳಿದ್ರೆ, ಜಾಂಬವಂತನ ಮಾತಿಗೆ ಎಲ್ಲ ಒಪ್ಪಿ ಎಲ್ಲ ಹಾರ್ಲಿಕ್ಕೆ ಪ್ರಯತ್ನ ಶುರು ಮಾಡ್ತಾರೆ. ಹಾರ್ಲಿಕ್ಕೆ ಶುರು ಮಾಡಿ ಬರ್ಬೇಕಲ್ವ ಇಲ್ಲಿವರೆಗೂ, ಇಲ್ಲಿ ಇವರು ಸಮುದ್ರದ ಪಕ್ಕದಲ್ಲಿದ್ದಾರೆ, ಮತ್ತೆ ರಾಮ ಮತ್ತು ಸುಗ್ರೀವ ಅವರೆಲ್ಲ ಇದ್ದಂತಹ ಬಸವನ ಪರ್ವತ ಬರ್ಬೇಕವರು. ಅಲ್ಲಿ ಬಂದು ಕಿಷ್ಕಿಂದಾಪುರಿ, ಆ ಕಿಷ್ಕಿಂದೆಗೆ ಬರೋಕೆ ಹಾರ್ಕೊಂಡೆಲ್ಲ ಬರ್ತಾ ಇದ್ರೆ ಮಧ್ಯದಲ್ಲಿ ಒಂದ್ ಕಡೆ ಎಲ್ಲರೂ ಸೇರ್ತಾರೆ. ಮತ್ತೆ ಇನ್ನೇನು ಕಿಷ್ಕಿಂದಾಪುರಿಗೆ ಇಳಿಯೋಕೆ ಮುಂಚೆನೆ ಒಂದ್ಸರ್ತಿ ಎಲ್ಲರೂ ಸೇರ್ತಾರೆ. ಅಲ್ಲಿ ಸೇರಿದಾಗ ಅವ್ರಿಗೆ ಮಧ್ಯದಲ್ಲಿ ಹೋಗ್ತಾ ಇದ್ದಂಗೆ ಒಂದು ಕಾಣುತ್ತೆ, ಒಂದು ಮಧುವನ ಕಾಣ್ತದೆ. ಅದು ಯಾರದ್ದು ಅಂದ್ರೆ ಸುಗ್ರೀವನ ತಂದೆ ತಾತನ ಕಾಲದಲ್ಲಿ ಬಂದಂತ ವಂಶಪಾರಂಪರ್ಯವಾದಂತ ಒಂದು ಮಧುವನ. ಎಷ್ಟೋ ಸಹಸ್ರ ವರ್ಷಗಳಿಂದ ಮಧು ಅಲ್ಲಿ ನದಿಯಾಗಿ ಹರಿತಾ ಇತ್ತು ಅಂತ ಮಧುವನ ಕಾಣುತ್ತೆ. ಎಲ್ಲ ಅಲ್ಲಿ ಇಳಿತಾರೆ. ಅಂಗದನ್ನ ಕೇಳ್ತಾರೆ,
ನಾವೊಂಚೂರು ಮಧುವನ್ನು ಕುಡಿಯಬಹುದು, ಎಲ್ಲರೂ ಸುಸ್ತಾಗ್ಬಿಟ್ಟಿದ್ದೀವಿ, ಎಲ್ಲರಿಗೂ ಟೆನ್ಷನ್ ಆಗ್ಬಿಟ್ಟಿದೆ ಅಂತೇಳಿ ಅಂಗದನನ್ನು ಕೇಳ್ತಾರೆ. ಅಂಗದ ಅವರಿಗೆ ಸಂಜ್ಞೆ ಮೂಲಕ ಹೊರಡಿ ಅಂತ ಹೇಳ್ತಾರೆ. ಅಲ್ಲಿ ದಧಿಮುಖ ಅಂತ ಒಬ್ಬನಿರ್ತಾನೆ. ಅವರು ಆ ತೋಟವನ್ನು ಕಾಯ್ತಾ ಇರುವ ತೋಟಮಾಲಿಗಳೆಲ್ಲ, ಸಾಕಷ್ಟು ಜನ ತೋಟ ಕಾಯೋರೆಲ್ಲ ಇರ್ತಾರೆ, ಅವ್ರನ್ನೆಲ್ಲ ತಳ್ಳಿ ಇವರೆಲ್ಲ ಹೋಗಿ ಚೆನ್ನಾಗಿ ಆ ಮಧುವನ್ನ ಹೀರ್ತಾರೆ. ಇಲ್ಲೊಂದು ಬಹಳ ಸುಂದರವಾದಂತ ಒಂದು ಪದಪ್ರಯೋಗಗಳನ್ನ ಮಾಡಿ ಕೋತಿ ಚೇಷ್ಟೆಗಳು ಹೇಗಿರುತ್ತೆ ಅಥವಾ ಪಾನಮತ್ತರಾಗಿರೋ ವಿಚಾರ ಹೇಗಿರುತ್ತೆ ಅಂತ ಅಂದ್ಬಿಟ್ಟು ವಾಲ್ಮೀಕಿಗಳು ಹೇಳ್ತಾರೆ. ಏನಂತೆ, ಕಾಯಂತಿ ಕೇಚಿತ್ ಪ್ರಣಮಂತಿ ಕೇಚಿತ್ ನೃತ್ಯಂತಿ ಕೇಚಿತ್ ಪ್ರಹಸಂತಿ ಕೇಚಿತ್ ಪತಂತಿ ಕೇಚಿತ್ ವಿಚರಂತಿ ಕೇಚಿತ್ ಲವಂತಿ ಕೇಚಿತ್ ಪ್ರಲವಂತಿ ಕೇಚಿತ್. ಹೇಗೆ ನೋಡಿ, ಎಲ್ಲರೂ ಏನು ಹಾಡಾಡ್ತಾ ಇದ್ದಾರಂತೆ, ಏನು ಅವ್ನು ಬರ್ದೇ ಇರೋ ಸಂಗೀತ ಎಲ್ಲ ಆಡ್ತಾ ಇದ್ದಾನೆ, ಒಬ್ಬನು ಡ್ಯಾನ್ಸ್ ಮಾಡ್ತಾ ಇದ್ದಾನೆ, ಒಬ್ಬನು ನೆಗಿತಾ ಇದ್ದಾನೆ, ಒಬ್ಬನ ಪ್ರಹಸ ಏನೇನೋ ಹಾಸ್ಯದ ಮಾತುಗಳೆಲ್ಲ ಹೇಳಿ ಎಲ್ಲರಿಗೂ ನಗಿಸೋಕೆ ಪ್ರಯತ್ನ ಪಡ್ತಾ ಇದ್ದಾನೆ. ಅಂದ್ರೆ ಯಥಾವತ್ತಾಗಿ ಈಗ ಮನುಷ್ಯರು ಕುಡಿದವರು ಹೇಗೆಲ್ಲ ಹಾಡ್ತಾರೆ ಅನ್ನೋದನ್ನ ಹಾಗೆ ಅವರು ದೃಶ್ಯಮಾನವಾಗಿ ನಮ್ಗೆ ತೋರಿಸ್ಬಿಟ್ಟಿದ್ದಾರೆ. ಹೇಳ್ತಾರೆ, ಪರಸ್ಪರಂ ಕೇಚಿತ್ ಉಪಾಶ್ರಯಂತೆ ಪರಸ್ಪರಂ ಕೇಚಿತ್ ಉಪಕ್ರಮಂತೆ ಪರಸ್ಪರಂ ಕೇಚಿತ್ ಉಪವಂತೆ ಪರಸ್ಪರಂ ಕೇಚಿತ್ ಉಪಾವಂತೆ. ಅಂದ್ರೆ ಎಲ್ಲರೂ ಆ ಕಡೆಯಿಂದ ನೆಗೆಯೋದು, ಒಬ್ಬರೊಬ್ರು ಹಿಡಿಯೋದು, ನೀನಿಂದ ನಾನು ನಾನಿಂದ ನೀನು ಅಂತೆಲ್ಲ ಡ್ಯಾನ್ಸ್ಗಳಾಡೋದು, ತೂರಾಡೋದು, ನೆಲದಲ್ಲಿ ಮಲ್ಕೊಳ್ಳೋದು, ನೆಲದ ಒಳಗಿಂದ ಆ ಕಡೆ ಜಂಪ್ ಮಾಡೋದು, ಈ ಕಡೆ ಜಂಪ್ ಮಾಡೋದು, ಮರದ ಮೇಲಕ್ಕೆ ಹೋಗೋದು, ಮರದ ಕೆಳಕ್ಕೆ ಬರೋದು, ಎಲ್ಲ ಎಷ್ಟು ಸುಂದರವಾಗಿ ಒಂದು ಪ್ರಹಸನವನ್ನ ನಮಗೆ ಕಣ್ಣಿಗೆ ಕಟ್ಟುವಂತೆ ನಮ್ಗೆ ವಾಲ್ಮೀಕಿ ಮಹರ್ಷಿಗಳು ವಿವರಿಸ್ತಾ ಹೋಗ್ತಾರೆ. ಅವ್ರು ಯಾವುದೇ ತೋಟಮಾಲಿಗಳನ್ನ ಲೆಕ್ಕ ಮಾಡಲಿಲ್ಲ. ಆ ದಧಿಮುಖನಂತೂ ಒಡೆದು ಬಿಟ್ಟು ಕಳಿಸಿದ್ರು. ದಧಿಮುಖ ಡಿಸೈಡ್ ಮಾಡ್ದ, ನಾನು ಹೋಗಿ ಸುಗ್ರೀವನ ಹತ್ರ ಇದನ್ನ ಹೇಳ್ಬೇಕು ಅಂತ ಇಲ್ಲಿಂದ ಹಾರಿ ಸೀದಾ ಅವನು ಪ್ರಹಸನ ಪರ್ವತದಲ್ಲಿ ರಾಮ, ಸುಗ್ರೀವ ಮತ್ತು ಲಕ್ಷ್ಮಣರು ಕೂತಿದ್ದ ಜಾಗಕ್ಕೆ ಹೋಗಿ ಅವನ ಭಾಷೆಯಲ್ಲಿ, ಅಂದ್ರೆ ಕೋತಿ ಭಾಷೆ, ಅವ್ರದ್ದು ಬೇರೆ ಒಂದು ಭಾಷೆ, ಆ ಭಾಷೆಯಲ್ಲಿ ತುಂಬಾ ಭಯಭೀತನಾಗಿ ಏನೇನೋ ಹೇಳಿ ಹಂಗೆ ಹಿಂಗೆ ಎಲ್ಲ ಹೇಳ್ತಾ ಹೋಗ್ತಾನೆ. ಸುಗ್ರೀವನು ಆಯ್ತು ಏನಾಯ್ತು ಹೇಳೋ ಅನ್ನೋಷ್ಟೇ ಪಕ್ಕದಲ್ಲಿದ್ದ ಲಕ್ಷ್ಮಣ ಕೇಳ್ತಾನೆ, ಏನ್ ಹೇಳ್ತಾ ಇದ್ದಾನೆ ಅವನು ಅಂದ್ರೆ, ಏನಿಲ್ಲ, ಈ ರೀತಿಯಾಗಿ ಕಪಿ ಸೈನ್ಯವೆಲ್ಲ ಬಂದು ಮಧುವನಕ್ಕೆ ದಾಳಿ ಮಾಡಿ ಮಧುಪಾನದಲ್ಲಿ ಎಲ್ಲರೂ ಮಧುಮರವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾನೆ. ಮಧುವನ್ನ ಕುಡ್ದಿದ್ದಾರೆ ಅಂತಂದ್ರೆ ಅವರು ಸೀತೆಯನ್ನ ಕಂಡ್ವಿ, ಅದಕ್ಕೋಸ್ಕರ ಮಧುವನ್ನು ಕುಡ್ದಿದ್ದಾರೆ, ಇದೊಂದು ಶುಭ ಲಕ್ಷಣ. ಅವರು ಧಾರಾಳವಾಗಿ ಮಧುವನ್ನು ಕುಡ್ದಿ ಅವ್ರಿಗೇನು ಹೇಳ್ಬೇಡ ಅಂತ ಹೇಳಿ ದಧಿಮುಖನಿಗೆ ತಿಳಿ ಹೇಳಿ ಕಳಿಸ್ತಾರೆ. ದಧಿಮುಖ ಮತ್ತೆ ವಾಪಸ್ ಬಂದು ಹೇಳ್ತಾರೆ, ಅವ್ರನ್ನ ಬೇಗ ಕಳಿಸು ಅಂತ ಹೇಳಿದ್ದಾನೆ, ನೀವೆಲ್ಲ ಹೊರಡಿ, ಸುಗ್ರೀವನ ಆಜ್ಞೆ ಆಗಿದೆ, ನೀವೆಲ್ಲರೂ ಇಲ್ಲಿಂದ ಬೇಗ ಹೊರಡಿ ಅನ್ನುವಾಗ ಅಷ್ಟೊತ್ತಿಗೆ ಇವರೆಲ್ಲ ಕುಡ್ದಿದ್ದೆಲ್ಲ ಅವ್ರು ಮತ್ತೆಲ್ಲ ಇಳಿದು ಅವರು ಒಂದು ಹಂತಕ್ಕೆ ಬಂದಿರ್ತಾರೆ. ಹನುಮಂತ ಹೇಳ್ತಾನೆ ಎಲ್ಲರಿಗೂ, ನಮ್ಮ ಪ್ರಭು ನಮ್ಮನ್ನ ಕರೆ ಹೇಳಿದ್ದಾನೆ, ನಾವೆಲ್ಲ ಹೋಗ್ಬೇಕಾಗಿದೆ ಅಂತೇಳಿ ಅಲ್ಲಿಂದ ಹಾರಿ ಎಲ್ಲ ಸೀದಾ ಹೋಗಿ ಆ ಸುಗ್ರೀವನ ಬಳಿಯಲ್ಲಿ ಇಳಿತಾರೆ. ಸುಗ್ರೀವನಿದ್ದ ಜಾಗಕ್ಕೆ ಎಲ್ಲರೂ ಸೇರಿ, ಹನುಮಂತ ನೀನಲ್ವ ಹೋಗಿ ಬಂದಿದ್ದು, ನೀನೇ ನಡೆದಿದ್ದನ್ನೆಲ್ಲವನ್ನು ಅವ್ರಿಗೆ ಹೇಳು ಅಂತೇಳಿ ಹನುಮಂತನನ್ನ ಮುಂದೆ ನಿಲ್ಸ್ಕೊಂಡು ಎಲ್ಲರೂ ಮುಂದಕ್ಕೆ ಹೋಗ್ತಾರೆ. ಹನುಮಂತ ಸೀದಾ ಹೋಗಿ ಸುಗ್ರೀವನಿಗೆ ನಮಸ್ಕಾರ ಮಾಡಿ, ಶ್ರೀರಾಮಚಂದ್ರ ಪರಬ್ರಹ್ಮಣಿಗೆ ನಮಸ್ಕಾರ ಮಾಡಿ, ಅವನು ಎಲ್ಲ ನಡೆದ ವಿಚಾರಗಳನ್ನೆಲ್ಲ ಹೇಳಿ ಯಥಾವತ್ತಾಗಿ ಮಹೇಂದ್ರಗಿರಿ ಪರ್ವತದಿಂದ ಹಾರಿದ್ದು, ಲಂಕೆಗೆ ಹೋಗಿದ್ದು, ಲಂಕೆಯಲ್ಲಿ ಏನೇನಾಯ್ತು, ರಾವಣನ ಹತ್ರ ಏನೇನು ಮಾತಾಡಿದ್ರು, ರಾವಣ ಅಂದ್ರೆ ಹೇಗೆ, ಇವೆಲ್ಲವನ್ನು ಆ ರಾಮನಿಗೆ ಸವಿಸ್ತಾರವಾಗಿ ತಿಳಿಸ್ತಾ ತಾವು ತಂದಿದ್ದಂತಹ ಚೂಡಾಮಣಿಯನ್ನು ರಾಮನ ಕೈಗೆ ಇಡ್ತಾರೆ. ರಾಮನ ಕೈಗೆ ಚೂಡಾಮಣಿ ಇದ್ದ ತಕ್ಷಣ ರಾಮಚಂದ್ರನ ಕಣ್ಣಿನಲ್ಲಿ ನೀರು ಬಂದ್ಬಿಡುತ್ತೆ. ಲಕ್ಷ್ಮಣ ನೋಡು, ಇನ್ನು ಅತ್ತಿಗೆ ಒಂದು ಚೂಡಾಮಣಿ ಬಂದಿದೆ, ಅವಳಿದ್ದಾಳೆ ಅಂತ ಒಂದು ನಮ್ಗೆ ಒಂದು ನಿಜವಾದ ಒಂದು ಇದು ಸಿಕ್ಕಿದೆ ನಮ್ಗೆ. ಅಯ್ಯೋ ಎಂತ ಪರಿಸ್ಥಿತಿ ಬಂತೆ, ನನ್ನ ಜೊತೆಯಲ್ಲಿ ಕಾಡಿಗೆ ಬಂದ್ಲು, ನನ್ನನ್ನು ಅನುಗಮಿಸಿ ಕಾಡಿಗೆ ಬಂದಂತ ಸೀತಾಮಾತೆಗೆ ನಾನು ಕೊಟ್ಟಂತ ನ್ಯಾಯ ಇದೆಯಾ ಅಂತೆಲ್ಲ ರಾಮ ತುಂಬಾ ಬೇಸರ ಪಟ್ಕೊಂಡು ಆ ಒಂದು ಚೂಡಾಮಣಿಯನ್ನೇ ನೋಡ್ತಾ ಅಳೋಕ್ ಶುರು ಮಾಡ್ಬಿಡ್ತಾನೆ ಶ್ರೀರಾಮಚಂದ್ರ ಅಂತ ಹೇಳ್ತಾರೆ. ಲಕ್ಷ್ಮಣ ಹೇಳ್ತಾನೆ, ಹೆಂಗೂ ಗೊತ್ತಾಗಿದ್ಯಲ್ಲ, ನಾವಿನ್ನು ಹೋಗಿ ಸೀತಾಮಾತೆಯನ್ನು ಕರೆತರುವಂತ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ ಆಗ ಮತ್ತೆ ಕೇಳ್ತಾಳೆ, ನನ್ನ ಸೀತೆಯನ್ನ ನೀನು ಹೋದ್ಯಲ್ಲ, ಸೀತೆ ಹತ್ರ ಮತ್ತೇನಾದ್ರೂ ಮಾತಾಡಿದ್ಯಾ, ಅವಳು ಏನ್ ಹೇಳಿದ್ಲು, ಅವಳು ಹೇಗೆ ಹೇಳಿದ್ರು, ರಾಮಚಂದ್ರನಿಗೆ ಎಷ್ಟು ಕಾತುರತೆ ಇತ್ತು ಅಂತಂದ್ರೆ ಅವಳು ಏನೇನು ಹೇಳಿದ್ಲು, ಅವಳು ಯಾವ ರೀತಿ ಮಾತಾಡಿದ್ಲು, ನನ್ನ ವಿಚಾರ ಏನ್ ಮಾತಾಡಿದ್ಲು, ಎಲ್ಲವನ್ನು ರಾಮಚಂದ್ರ ಪರಮಾತ್ಮ ಕೇಳ್ತಾ ಹೋಗ್ತಾನೆ. ಹನುಮಂತರು ಎಲ್ಲವನ್ನು ನಿಧಾನವಾಗಿ ಹೇಳ್ತಾ ಅವಳು ಕಾಕಾಸುರನ ಬಗ್ಗೆ ಮೇಲೆ ಬ್ರಹ್ಮಾಸ್ತ್ರವನ್ನ ಪ್ರಯೋಗ ಮಾಡಿದಂತ ಒಂದು ರಹಸ್ಯವಾದ ವಿಚಾರವನ್ನು ಸಹ ಹೇಳಿದ್ರು, ಅಭಿಜ್ಞಾನವನ್ನು ಸಹ ನನಗೆ ಹೇಳಿದ್ರು. ಹಾಗಾಗಿ ನಿಮ್ಮನ್ನ ಕಾತುರತೆಯಿಂದ ಕಾಯ್ತಾ ಇದ್ದಾಳೆ, ನಿಮ್ಮ ಶೌರ್ಯ ಪರಾಕ್ರಮದಿಂದ ಬಂದು ಆ ದಶಕಂಠ ರಾವಣನನ್ನ ಸಾಯಿಸ್ಬಿಟ್ಟು ನನ್ನನ್ನು ಕರ್ಕೊಂಡೋಗಿ ಅಂತ ಹೇಳಿ ಸೀತಾಮಾತೆ ಕಾತುರದಿಂದ ಕಾಯ್ತಾ ಇದ್ದಾಳೆ ಅಂತ ಹೇಳುವಾಗ ಮತ್ತೆ ರಾಮಚಂದ್ರ ಹೇಳ್ತಾನೆ, ನಿನ್ನಂತ ಪುಣ್ಯಾತ್ಮ ಈ ಕಾಲಕ್ಕಿಲ್ಲ ಹನುಮಂತ, ನೀನು ಮಾಡಿದ ಪ್ರಯತ್ನದಿಂದ ನೀನು ಮಾಡಿದಂತಹ
ಒಂದು ದೊಡ್ಡದಾದಂತಹ ಸವಾಲನ್ನು ಸಹ ಏನು ಯಾತ್ರೆಯಿಂದ ಅಥವಾ ಸಮುದ್ರ ಲಂಕನದಿಂದ ನನಗೆ ಸೀತಾಮಾತೆಯ ಗುರುತು ಸಿಕ್ಕಿದೆ ಅಂತ ಹನುಮಂತನನ್ನು ರಾಮ ಕೊಂಡಾಡ್ತಾರೆ, ಹೇಳ್ತಾರೆ. ಮಧ್ಯಮನ ಯಾರು, ಅಧಮನ ಯಾರು, ಪ್ರಥಮನ ಯಾರು ಅಂತ. ಯಾರು ದಣಿ ಹೇಳಿದ್ದಕ್ಕಿಂತ ಹೆಚ್ಚಿನ ಕೆಲಸವನ್ನು, ಅಂದ್ರೆ ರಾಜ ಹೇಳಿದ್ದಕ್ಕಿಂತ ಹೆಚ್ಚಿನ ಕೆಲಸವನ್ನು ತಮ್ಮ ಸ್ವಂತ ಬುದ್ಧಿಮತ್ತೆಯಿಂದ ಮಾಡಿ ರಾಜನಿಗೆ ಹೆಸರುಪುತ್ತಾರೋ ಅವರು ಉತ್ತಮರಾಗಿರ್ತಾರೆ. ರಾಜ ಹೇಳಿದ್ದನ್ನು ಅರ್ಧಂಬರ್ಧ ಮಾಡಿಬಿಡುವವರು ಮಧ್ಯಮರಾಗಿರ್ತಾರೆ. ರಾಜ ಹೇಳಿದ್ದನ್ನು ಇನ್ಯಾರಿಗೂ ಹೇಳಿ ಮಾಡಿಸೋ ಪ್ರಯತ್ನ ಪಡೋರು ಮಧ್ಯಮರಾಗಿರ್ತಾರೆ, ಅಧಮರಾಗಿರ್ತಾರೆ. ಈ ರೀತಿಯಾಗಿ ವಿಚಾರಗಳನ್ನ ಶ್ರೀರಾಮಚಂದ್ರ ಹೇಳ್ತಾ ಕೊನೆಗೆ ಮತ್ತೆ ಈ ಒಂದು ಇದನ್ನಿಟ್ಕೊಂಡು ನಾವೆಲ್ಲವೂ ಒಂದು ರಣತಂತ್ರವನ್ನು ರೂಪಿಸಬೇಕಾಗಿದೆ. ಮುಂದೆ ನಾವು ಎಲ್ಲಿಗೆ ಹೋಗ್ಬೇಕು ಅಂತ ನಿರ್ಧಾರ ಮಾಡಬೇಕಾಗಿದೆ. ರಾಕ್ಷಸರಿಂದ ಪೀಡಿತಲಾಗಿರುವಂತಹ ಸೀತಾಮಾತೆಯನ್ನು ನಾವು ಕರ್ಕೊಂಡ್ಬರ್ಬೇಕಾಗಿದೆ ಅಂತ ಹೇಳ್ತಾ ಮತ್ತೆ ಈ ಒಂದು ಸುಂದರಕಾಂಡದ ಕೊನೆಯ ಹಂತಕ್ಕೆ ಬರ್ತೀವಿ. ಕೊನೆಯ ಹಂತದಲ್ಲಿ ಶ್ರೀರಾಮಚಂದ್ರ ಆ ಹನುಮಂತನನ್ನ ಆಲಿಂಗನವನ್ನ ಮಾಡಿ, ನಿನ್ನಿಂದ ನನಗೆ ಈ ರೀತಿಯಾಗಿದೆ, ನೀನು ಮಾಡುವಂತಹ ಎಲ್ಲ ಕೆಲಸ ಕಾರ್ಯಗಳಲ್ಲಿ ನನ್ನ ಒಂದು ಅನುಗ್ರಹ ನಿನಗೆ ಸದಾಕಾಲ ಇರುತ್ತೆ, ನೀನು ಚಿರಂಜೀವಿಯಾದಂತಹ ನೀನು ತಿಳ್ಕೊಂಡ ಸಮಯದಲ್ಲಿ ನಾನು ನಿನಗೆ ದರ್ಶನವನ್ನು ನೀಡ್ತೀನಿ ಅಂತ ಹೇಳುವಷ್ಟೊತ್ತಿಗೆ ನಮಗೆ ಸುಂದರಕಾಂಡದ ಕೊನೆಯಾಗ್ತದೆ. ಶ್ರೀರಾಮಚಂದ್ರನ ದಿವ್ಯ ಪಾದಾರ ಬಂಧಗಳಿಗೆ ವಂದಿಸ್ತಾ ಸತತವಾಗಿ ಈ ಒಂದು 7 ದಿನಗಳ ಕಾಲ ಅಥವಾ 9 ದಿನಗಳ ಕಾಲ, 7 ಅಂದ್ಕೊಂಡಿದ್ವಿ ಅದೇ ಬಾಯಲ್ಲಿ ಬರ್ತಿದೆ, 9 ದಿನಗಳ ಕಾಲ ನಿರಂತರವಾಗಿ ಈ ಒಂದು ಸುಂದರಕಾಂಡದ ವಿಚಾರಗಳನ್ನ ನಾವು ಚರ್ಚೆ ಮಾಡ್ತಾ ಬರ್ತಾ ಇದ್ದೀವಿ. ಒಂದಿಷ್ಟು ನನ್ನ ಕೈಲಾದಷ್ಟು ರಾಮನ ಅನುಗ್ರಹದಿಂದ ನನ್ನ ಆರಾಧ್ಯ ಮಾತೆ ಜಗದಂಬೆ ಮುತ್ಯಾಲಮ್ಮ ದೇವಿ ಮತ್ತು ನನ್ನ ಮನೆದೇವರಂತ ನರಸಿಂಹಸ್ವಾಮಿಯ ಕೃಪಾ ಕಟಾಕ್ಷದಿಂದ ಒಂದಿಷ್ಟು ಹೇಳುವ ಪ್ರಯತ್ನವನ್ನ ನಿಮ್ಮ ಮುಂದೆ ಹೇಳುವಂತ ಪ್ರಯತ್ನವನ್ನು ಮಾಡಿದ್ದೀನಿ. ಇಲ್ಲಿ ಯಾವುದಾದ್ರೂ ಒಂದು ಇದರೊಳಗಡೆ ತಪ್ಪುಗಳಾದ್ರೂ ಏನಾದ್ರೂ ಆಗಿದ್ದೆ ಅದನ್ನೆಲ್ಲವನ್ನು ಸಹಿಸಿಕೊಂಡು ಅಲ್ಲಿರುವಂತ ತಪ್ಪುಗಳನ್ನು ಯಾವುದೇ ಇದಿಟ್ಕೊಳ್ತೀರಾ ಒಂದು ಸಂದೇಶದ ಮೂಲಕ, ಕಾಮೆಂಟ್ ಮೂಲಕ ನಮಗೆ ತಿಳಿಸಿ ಮತ್ತೆ ನಾವು ಆ ತಪ್ಪುಗಳಾಗದಿರುವಂತಹ ಅಥವಾ ತಿದ್ದುಕೊಳ್ಳುವಂತ ಪ್ರಯತ್ನ ಮಾಡ್ತೀವಿ ಅಂತ ಹೇಳಿ ಸುಂದರಕಾಂಡದ ಕೊನೆಯನ್ನ ನಾವು ಇವತ್ತಿಗೆ ಸುಂದರಕಾಂಡಕ್ಕೆ ಮಂಗಳವನ್ನು ಹೇಳ್ತಾ ಇದ್ದೀವಿ. ಎಲ್ಲರಿಗೂ ಆ ಭಗವಂತ ಶ್ರೀರಾಮಚಂದ್ರನ ಕೃಪಾ ಕಟಾಕ್ಷದಿಂದ ಸನ್ಮಂಗಳ ಉಂಟಾಗ್ಲಿ ಅಂತ ಈ ದಿನ ವಿಶೇಷವಾಗಿ ಒಂದು ರಾಮತಾರಕ ಹೋಮ ಮಾಡುವುದರ ಮೂಲಕ ನಾವು ಒಂದು ಏನು ಸುಂದರಕಾಂಡದ ಈ ಒಂದು ಸಂಚಿಕೆಗೆ ನಾವು ಕೊನೆಯನ್ನು ಹೇಳ್ತಾ ಇದ್ದೀವಿ. ನೋಡೋಣ ಭಗವಂತನ ಅನುಜ್ಞೆಯ ಮೇಲೆಗೆ ಇನ್ ಮುಂದೆ ಯಾವ ಕಡೆಗೆ ರಾಮ ಕರ್ಕೊಂಡು ಹೋಗ್ತಾನೆ, ಯಾವ ಕಡೆ ಹನುಮನ ಶಕ್ತಿ ನಮಗೆ ಸಿಗುತ್ತೆ, ಆ ಸಮಯದಲ್ಲಿ ಆಯಾ ಸಮಯದಲ್ಲಿ ನಿಮ್ಮೆಲ್ಲರ ಒಂದು ಸಹಕಾರವನ್ನು ತಗೊಂಡು ನಾವು ಮತ್ತೆ ನಿಮ್ಮ ಮುಂದೆ ಬರ್ತೀವಿ ಅಂತ ಹೇಳ್ತಾ ಈ ಒಂದು ಕಾರ್ಯದಲ್ಲಿ ನಮ್ಮ ಜೊತೆಯಲ್ಲಿ ಕೈ ಜೋಡಿಸಿದಂತಹ ಎಲ್ಲರಿಗೂ ಸಹ ವಂದನೆ ತಿಳಿಸಿ, ವಿಶೇಷವಾಗಿ ಒಂದು ಹಿಂದುವಿ ಸ್ಟುಡಿಯೋ ಅಂತ ಈ ಎಲ್ಲ ಎಡಿಟಿಂಗ್ಸ್ ಎಲ್ಲ ಮಾಡಿ ಈ ಒಂದು ಸುಂದರವಾದಂತಹ ಸಂಚಿಕೆಗಳನ್ನ ನಮ್ಮ ಮುಂದೆ ಪ್ರಸ್ತುತಪಡಿಸಿದ್ದಾರೆ. ಅವರಿಗೆ ಶ್ರೇಯೋಭಿವೃದ್ಧಿ ಆಗ್ಲಿ ಅಂತ ಆ ಭಗವಂತ ಶ್ರೀರಾಮಚಂದ್ರನ ಹನುಮದ್ದೇವರ ಕೃಪಾ ಕಟಾಕ್ಷ ಸಿಗ್ಲಿ ಅಂತ ಮತ್ತೆ ಸಾಕಷ್ಟು ಮಾರ್ಗದರ್ಶಿಗಳು ನಮಗೆ ಬೇಕಾದಂತ ಸಕಾಲದಲ್ಲಿ ಬೇಕಾದಂತ ರೀತಿಯಲ್ಲಿ ನಮ್ಗೊಂದಿಷ್ಟು ವಿಚಾರಗಳನ್ನು ತಿಳಿಸಿ ಹಿಂಗೆ ಹೇಳಿದ್ದಾರೆ. ಅವ್ರಿಗೆಲ್ಲರಿಗೂ ಕೃತಜ್ಞತೆಗಳು ಸಲ್ಲಿಸ್ತೀವಿ. ನೀವೆಲ್ಲ ಯಾವುದೇ ಇದಿಲ್ದಿರ ನೀವು ವೀಕ್ಷಣೆ ಮಾಡಿದ್ದೀರಾ ಇದನ್ನ, ನಿಮಗೂ ಸಹ ಭಗವಂತನ ಕೃಪಾ ಕಟಾಕ್ಷಿರ್ಲಿ. ನಮ್ಮ ಕಡೆಯಿಂದ ಒಂದು ಕೃತಜ್ಞತಾ ಪೂರ್ವಕವಾದಂತಹ ಧನ್ಯವಾದಗಳನ್ನು ನಿಮ್ಗೆ ಅರ್ಸ್ತೀವಿ. ಎಲ್ಲರಿಗೂ ನಮಸ್ಕಾರ.